ಸಿ ನೀವೆಲ್ಲ ನನ್ನ ನೋಡಿದ್ದೀರಿ. ಒಂದು 2 ವಾರ ಆಗ್ತಿದ್ದಂಗೆ ನಾನು ವಾಪಸ್ ವೇದಿಕೆ ಬಲ್ಲಿ ಬಂದಿದ್ದೀನಿ. ಅದು ಸುಳ್ಳಲ್ಲ. ಬಟ್ ನನಗೆ ಆಗ್ತಾ ಇದ್ದಿದ್ದು ಸೈಕಲಾಜಿಕಲ್ ಇಶ್ಯೂಸ್. ಬಿಕಾಸ್ ಆ ಸ್ಟೇಜ್ ಮೇಲೆ ಕೂತ್ಕೊಂಡಾಗ ತುಂಬ ಹೊಡೆಯುತ್ತೆ ನಮಗೆ. ಪ್ರತಿ ವಾರ ಅವ್ರು ನೋಡೋಕ್ಕಿಲ್ಲ, ಅಷ್ಟು ಪ್ರೀತಿಯಿಂದ ನೋಡೋರು. ನನಗೆ ಬಿಗ್ ಬಾಸ್ ನೋಡಿ ಒಂದು ವೀಕೆಂಡ್ ಆಗ್ತಿದ್ದಂಗೆ ಹೋದರೆ ತುಂಬ ಕಾಲ ಹೊರತಿಕ್ಕಲ್ಲಿ ಏನು ಇಷ್ಟ ಆಯ್ತು ನಿನಗೆ, ಅದು ಇದು ತುಂಬ ಮಾತಾಡೋರು. ಅದೇನಾಗಿದೆ, ನನಗೆ ತುಂಬ ಹೊಡಿತು ಸರ್ ಅದೆಲ್ಲ. ನನಗೆ ಏನೋ ಒಂಥರ ಮೂಡ್ ಹೊಟ್ಟೋಯ್ತು. ನನಗೆ ಸಾಕು ಅನ್ನಿಸ್ತು. ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರ, ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿದಾಗ್ತಿದ್ದಂಗೆ ನಾನು ಆ್ಯಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೇ ಚೇಂಜ್ ಮಾಡ್ಕೊಂಬಿಟ್ಟಿದ್ದೆ. ನನಗೆ ಬೇಡವೇ ಬೇಡ ಅಂತ. ಬಟ್ ಅದಾದಮೇಲೆ ಇವರೆಲ್ಲ ಬಂದು ಮತ್ತೊಂದಿಷ್ಟು ಜನ ಸಿಕ್ಕಿದಾಗ, ಸರ್ ಆ ಥರ ಡ್ರೆಸ್ ಮಾಡ್ಕೊಂಡು ಬನ್ನಿ, ಹಾಗೆ ಅಗೇನ್ ಫಾರ್ ಆಡಿಯನ್ಸಸ್ ಸೇಕ್ ಐ ಸ್ಟಾರ್ಟೆಡ್ ಡ್ರೆಸ್ಸಿಂಗ್ ಅಪ್. ಸಿ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಸೊ ನಾನು ಬಿಡೋದಕ್ಕೂ ಒಂದು ಮೇನ್ ಕಾರಣ ಅದೇ ಆಗಿ ಹೋಗಿತ್ತು. ಅಯ್ಯೋ ಅವರ ಇಲ್ಲ ಇನ್ನೇನು ಯಾವನು ಮಾಡ್ತಾರೆ ಹೋಗಪ್ಪ ಅಂತ. ಬಟ್ ದೆನ್ ವೆನ್ ದೇ ಆರ್ ಟಾಕಿಂಗ್, ನಮ್ಮ ಮನೇಲಿ ಬಂದು ನಮ್ಮ ಅಕ್ಕಂದರು, ಮನೆಯವರು, ಪ್ರಿಯ ಪ್ರತಿಯೊಬ್ಬರೂ ಮಾತಾಡಬೇಕಾದ್ರೆ ದೇ ವಾಸ್ ಲೈಕ್, ಓಕೆ ದಿಸ್ ಇಸ್ ಒನ್ ಶೋ ಶಿ ಲವ್ಡ್, ಡೂ ಇಟ್. ಅಗೇನ್ ದಟ್ ಬಿಕೇಮ್ ಎ ರೀಸನ್, ಮಾಡೋಣ ಅವ್ರಿಗೋಸ್ಕರ ಅಂದ್ಬಿಟ್ಟು ಅಷ್ಟೇ.